ಅಭಿಮಾನಿಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ರಶಾಕ್ ಬಂದುಬಿಟ್ಟು 1.5 ತಿಂಗಳಾಯಿತು. ಇಲ್ಲಿ ನಮಗೆ ತರಕಾರಿಗಳು ಮತ್ತು ಹಣ್ಣುಗಳು, ರೇಷನ್ನು, ಕುಕ್ಕಿಂಗ್ ಮಾಡಲಿಕ್ಕೆ ಏನು ಐಟಮ್ಸ್ ಬೇಕಾದರೂ ನಮಗೆ ನಿಯರಲ್ಲಿ ಒಂದು ಪೆತ್ರುಚ್ಕ ಅಂತ ಇದೆ. ಆ ಪೆತ್ರುಚ್ಕದಲ್ಲಿ ಏನೇನು ಸಿಗುತ್ತೆ, ತರಕಾರಿ ರೇಟ್ ಏನಿದೆ, ಹಣ್ಣುಗಳ ರೇಟ್ ಏನಿದೆ, ಏನೇನು ಸಿಗುತ್ತೆ ಅನ್ನೋದನ್ನ ತೋರಿಸ್ತೀವಿ ಈ ವಿಡಿಯೋದಲ್ಲಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಡು ಹೋಗೋಣ. ಹೊರಗಡೆ ಬರುವಾಗ ಗ್ಲೌಸಸ್ ಮತ್ತೆ ಸ್ನೋ ಶೂಸು, ಸ್ನೋ ಜಾಕೆಟ್ಸ್ ಎಲ್ಲ ಹಾಕೊಂಡ್ ಬರ್ಬೇಕು. ಯಾಕಂದ್ರೆ ಇಲ್ಲಿ ಇವಾಗ ಸದ್ಯಕ್ಕೆ -3 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಅದರಿಂದ ಕೈಗಳೆಲ್ಲ ಫ್ರೀಸ್ ಆಗ್ತಿರ್ತವೆ. ಹುಷಾರಾಗಿ ಅಡ್ಡಾಡ್ಬೇಕು, ಯಾಕಂದ್ರೆ ಸ್ಲಿಪ್ಪರಿ ಆಗಿರುತ್ತೆ. ಸ್ನೋ ಎಲ್ಲ ಬಿದ್ದಿರುತ್ತಲ್ಲ, ಐಸ್ ಎಲ್ಲ ಗಟ್ಟಿಯಾಗಿ ನಮ್ಮ ಕಾಲಿಂದ ಸ್ಲಿಪ್ ಆಗ್ತಿರುತ್ತೆ. ಹುಷಾರಾಗಿ ಅಡ್ಡಾಡ್ಬೇಕು ಫ್ರೆಂಡ್ಸ್. ಇದೆ ಪೆತ್ರುಚ್ಕ. ಬನ್ನಿ ಒಳಗಡೆ. ಫ್ರೆಂಡ್ಸ್, ನಾವು ಯೂಸ್ ಮಾಡ್ತಕ್ಕಂಥ ರೈಸು, ಈ ರೈಸು 900 ಗ್ರಾಮ್ ಇರುತ್ತೆ. ಈ ರಶದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ತರಕಾರಿನೂ KG ಗಟ್ಟಲೆ ಮಾರ್ತಾರೆ, ಅಥವಾ ಅರ್ಧ KG ಆ ರೀತಿ ಮಾರಿದರೆ ಇಲ್ಲಿ 900 ಗ್ರಾಮ್, 800 ಗ್ರಾಮ್ ಗಟ್ಟಲೆ ಲೆಕ್ಕ ಹಾಕ್ತಾರೆ. ಇದು 900 ಗ್ರಾಮ್ ಇರುತ್ತೆ. ಇದಕ್ಕೆ 99.99 ರೂಪಾಯಿಸ್, ಅಂದರೆ 100 ರೂಪಾಯಿಸ್ ಪ್ರೈಸ್ ಇರುತ್ತೆ. ಈ ರೈಸ್ ಚೆನ್ನಾಗಿ ಬರುತ್ತೆ, ನಾವು ಯೂಸ್ ಮಾಡೋದು ಇದು. ಅದೇ ರೀತಿ ಭಾಳಷ್ಟು ಥರ ರೈಸ್ ಇದೆ, ರೇಟಿಗೆ ಸಿಗೋದು ಇದು. ಆದರೆ ಒಂದು ಸ್ವಲ್ಪ ಸರಿ ಆಗಲ್ಲ, ಚಕ್ಕಿ ಟೈಪ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು 900 ಗ್ರಾಮ್ ಅಂತ ಫ್ರೆಂಡ್ಸ್. ಅದೇ ರೀತಿ ತೊಗರಿಬೇಳೆ, ಕಡಲೆಬೇಳೆ ಫ್ರೆಂಡ್ಸ್. ಇದು ಸ್ಪಿಕೆಟಿಂಗ್ ನೂಡಲ್ಸ್ ಅಂತ. ಇದನ್ನ ನೀರಲ್ಲಿ 10 ನಿಮಿಷದಲ್ಲಿ ನೀರಲ್ಲಿ ಬೇಯಿಸ್ಬಿಟ್ಟು ಇದನ್ನ ಕುದಿಸಿ ನೀರಲ್ಲಿ ಹಾಕಿ ಟೇಸ್ಟ್ ಮಾಡಿದರೆ ಚೆನ್ನಾಗಿ ಬರುತ್ತೆ. 103 ರೂಪಾಯಿಸ್ ಇದೆ. ಅದೇ ರೀತಿ ಪಾಸ್ತಾ ಸಿಗುತ್ತೆ, ಬೇಳೆಗಳು, ಅಕ್ಕಿಗಳು ಮತ್ತು ನೂಡಲ್ಸು. ಮ್ಯಾಗಿ ಭಾಳ ಈಸಿಯಾಗಿ ಅಡುಗೆ ಮಾಡೋದು ಯಾವ ರೀತಿ ಅಂದರೆ ಫ್ರೆಂಡ್ಸ್, ನಿಮಗೆ ಎಮರ್ಜೆನ್ಸಿ ಇರುತ್ತೆ, ನಿಮಗೆ ಕ್ಲಾಸಸ್ ಇರುತ್ತೆ, ಹಂಗಾಗಿ ಜಲ್ದಿ ಊಟ ಮಾಡ್ಬೇಕಂತಂದರೆ 10 ನಿಮಿಷದಲ್ಲಿ ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರಲ್ಲಿ ಇದನ್ನ ಹಾಕ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ತಿಂದ್ಬಿಟ್ರೆ ಭಾರಿ ಟೇಸ್ಟಾಗಿರುತ್ತೆ. ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಬಂದರೆ. ಅದು ಬಿಟ್ಟರೆ ಆಯಿಲ್ಸ್ ಎಲ್ಲ ಕಡಿಮೆ ರೇಟ್ಗೆ ಇದೆ ಕಂಪೇರ್ ಟು ಇಂಡಿಯಾ. 119, 124 ರೂಪಾಯಿ, 169 ರೂಪಾಯಿ, 139. ಡಿಪೆಂಡ್ಸ್ ಆನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸಕ್ಕರೆ 64 ರೂಪಾಯಿಲಿದೆ. ಇಂಡಿಯನ್ ಸಕ್ಕರೆ ಕಂಪೇರ್ ಮಾಡಿದರೆ ಇಂಡಿಯನ್ ಸಕ್ಕರೆ ಒಂದು ಸ್ವಲ್ಪ ಹಳ್ಳು ಬರುತ್ತೆ. ಇದು ಫುಲ್ ನೈಸ್ ಆಗಿರುತ್ತೆ, ಸಕ್ಕರೆ ಪುಡೆ ಥರನೇ ಇದೆ. ಇದು 64 ರೂಪಾಯಿ. ಅದು ಬಿಟ್ಟರೆ ಸೋಡಾ ಪುಡಿ ಸಿಗುತ್ತೆ, ಬೇಕಿಂಗ್ ಸೋಡಾ. ಇದು 37 ರೂಪಾಯಿ. ಹಾಗೆ ಪ್ಯಾನ್ ಕೇಕ್ ಮಾಡಲಿಕ್ಕೆ ಪ್ಯಾನ್ ಕೇಕ್ ಪೌಡ್ರ್ ಸಿಗುತ್ತೆ. ಇದು ಈಸಿಯಾಗಿ ಕುಕ್ ಮಾಡ್ಕೋಬೋದು. ಚಪಾತಿ ಮಾಡಬೇಕಂದ್ರೆ ನಾವು ಚಪಾತಿ ಹಿಟ್ಟಿಗೆ ಈ ಪೆತ್ರುಷ್ಕದಲ್ಲಿ ಎಲ್ಲ ಇಂಡಿಯನ್ಸ್ ತೊಗೊಂಡು ಹೋಗ್ತಿರೋದ್ರಿಂದ ಅದು ಜಾಸ್ತಿ ಸಿಗಲ್ಲ. ನಾವು ಇದ್ದಾಗ 2-3 ಪ್ಯಾಕ್ನ ತೊಗೊಂಡೋಗ್ಬೇಕು. ಇಲ್ಲಿರುತ್ತೆ ಫ್ರೆಂಡ್ಸ್. ಇದು ಚಪಾತಿ ಹಿಟ್ಟು. ಇದು 63 ರೂಪಾಯಿಸಿಗೆ ಬರುತ್ತೆ. ಅದೇ ರೀತಿ ಮೈದಾ ಪ್ಯಾಕು 48 ರೂಪಾಯಿ. ರಾಗಿ ಹಿಟ್ಟು ಸಹ ಇದೆ, ರಾಗಿ ಹಿಟ್ಟು. ಇದು 1 kg ಇದೆ. ಇದಕ್ಕೆ 89 ರೂಪಾಯಿ. ಬಾಟ್ಲಲ್ಲಿ ಸಿಗುತ್ತೆ, ಬಾಟ್ಲಿಂದ ಯೂಸ್ ಮಾಡ್ಬೋದು. ಬಾಟ್ಲು ಕ್ವಾಂಟಿಟಿ ಚೆನ್ನಾಗಿರುತ್ತೆ, ಬಟ್ ಪ್ರೈಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಇದನ್ನ ತೊಗೊಂಡೋಗಿ ಒಂದು ಫಸ್ಟ್ ಬಾಟಲ್ ತೊಗೊಂಡು ಅದರಿಂದ ಫಿಲ್ ಮಾಡಿಕೊಂಡು ರೀಫಿಲ್ ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಗೆ ಯಾವುದೇ ಇಲ್ಲಿ ಪ್ರೈಸ್ಗಳ ರೇಟ್ ಗೊತ್ತಾಗದೇ ಇದ್ದರೆ ಸಿಂಪಲ್ ಆಗಿ ಇದನ್ನ ತೊಗೊಂಡೋಗಿ ಒಂದು ಮಷಿನ್ ಇದೆ, ಆ ಮಷಿನ್ ಬಿಟ್ಟಿದ್ರೆ ಪ್ರೈಸ್ನ ಹೇಳುತ್ತೆ. 67 ರೂಪಾಯಿ. ಇಲ್ಲಿ ನಾನ್ ವೆಜ್ ಎಲ್ಲ ಸಿಗುತ್ತೆ, ಕಟ್ ಪೀಸ್ ಸಿಗುತ್ತೆ, ಇಡೀ ಕೋಳಿನೇ ಬೇಕಂದ್ರೆ ಕೋಳಿನೂ ಸಿಗುತ್ತೆ, ಚಿಕನ್, ಮಟನ್, ಅದ್ರ ಜೊತೆಗೆ ಸಾಸೇಜಸ್ ಎಲ್ಲ ಸಿಗುತ್ತೆ. ಇಲ್ಲಿ ಚಿಕನ್ ಎಲ್ಲ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಥರ ಇದನ್ನ ತಗೊಂಡೋಗಿ ನಾವು ಕಟ್ ಮಾಡ್ಕೊಂಡು ಫ್ರೈ ಮಾಡೋದು, ಊಟ ಮಾಡೋದು ಅಂದ್ರೆ ಬಾಕಿ ಇರುತ್ತೆ. ಸಾಸೇಜಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ಸಾಸೇಜಸ್ ಎಲ್ಲ ಸಿಗುತ್ತೆ, ಚಿಕನ್ ಮತ್ತೆ ಎಲ್ಲ ರೀತಿಯ ಸಾಸೇಜಸ್ ಸಿಗುತ್ತೆ. ಜೊತೆಗೆ ದೂರದಿಂದ ಬಂದಿರ್ತೀರಾ, ನಿಮ್ಮ ಫ್ರೆಂಡ್ಸ್ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ಇಲ್ಲಿ ಇಂಡಿಯನ್ಸ್ ತರ ಟೇಸ್ಟ್ ಅಲ್ಲಿ ಇರ್ತಕ್ಕಂಥ ಕೇಕ್ಗಳ ಸಿಗುತ್ತೆ. ಬ್ಲಾಕ್ ಫಾರೆಸ್ಟ್ ಆಗಿರ್ಬೋದು, ಎಲ್ಲ ಸೇಮ್ ಇಂಡಿಯನ್ ಟೈಪ್ ಇರುತ್ತೆ, ಯಾವ್ದು ಇದ್ರ ಅವಶ್ಯಕತೆ ಏನಿಲ್ಲ. ಅದ್ರ ಜೊತೆಗೆ ಕ್ರೀಮ್ಸ್, ಚೀಸ್, ಬಟರ್. ಫ್ರೆಂಡ್ಸ್, ಇನ್ನೂ ಒಂದು ನಾವು ಮಾಡ್ತೇನೆ ಹೇಳೋದು,
ಅಲ್ಲಿದ್ದ ಬಂದಿರ್ತೀರ ಎಲ್ಲ ತರಕಾರಿ ಹೆಚ್ಚಬೇಕು, ಎಲ್ಲ ತರಕಾರಿ ತೊಳಿಬೇಕು, ನಾವೇನೋ ಒಂದು ಪಲಾವ್ ಮಾಡಬೇಕು, ಆ ರೀತಿ ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಇಲ್ಲಿ ಒಂದು ಮಿಕ್ಸ್ಡ್ ವೆಜಿಟೇಬಲ್ಸ್ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಇದು 169 ರೂಪಾಯಿಸ್ಗೆ ಸಿಗುತ್ತೆ. ಇದನ್ನ ಹಾಕಿಬಿಟ್ರೆ ಎಲ್ಲ ಪಲಾವ್ಗೆ ಅದಕ್ಕೆಲ್ಲ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಎಲ್ಲ ಮಿಕ್ಸ್ ಆಗಿರುತ್ತೆ, ತರಕಾರಿ ಬಟಾಣಿ ಎಲ್ಲ ಹಾಕಿರ್ತಾರೆ. ಇದನ್ನ ಹಾಕ್ಬಿಟ್ಟು ಪಲಾವ್ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಹಾಲು, ಮೊಸರು, ತುಪ್ಪ, ಬೆಣ್ಣೆ. ಇಂಡಿಯಾದಲ್ಲಾದ್ರೆ 5 ರೂಪಾಯಿಗೊಂದು 10 ರೂಪಾಯಿಗೊಂದು ಚಾಕ್ಲೇಟ್ಸ್ ತಗೊಂತಾರ. ಇಲ್ಲಿ ಆ ರೀತಿ ಇಲ್ಲ, ತೂಕಗಟ್ಟಲೆ ಚಾಕ್ಲೇಟ್ ಕೊಡ್ತಾರೆ. ಅದು 300 ಗ್ರಾಮ್ಗೆ ಇಷ್ಟು ಅಂತ ಗ್ರಾಮ್ ಗಟ್ಟಲೆ ಲೆಕ್ಕ ಫ್ರೆಂಡ್ಸ್ ಇಲ್ಲೆಲ್ಲ. ಎಲ್ಲ ಮತ್ತೆ ಬಿಸ್ಕೆಟ್ ಸಿಗುತ್ತೆ, ಕ್ರೀಮ್ ಬಿಸ್ಕೆಟ್ಸು, ಮತ್ತೆ ಟೈಮ್ ಪಾಸ್ಗೆ ಅಂತ ಸ್ನಾಕ್ಸು ಫ್ರೆಂಡ್ಸ್. ಓರಿಯೋ ಬಿಸ್ಕೆಟ್ ಸಿಗುತ್ತೆ, ಸೇಮ್ ಇಂಡಿಯನ್ ಬ್ರ್ಯಾಂಡ್ಸ್ ಇದೆ ಫ್ರೆಂಡ್ಸ್ ಇಲ್ಲೆಲ್ಲ. ಅದೇ ರೀತಿ ಬ್ರೆಡ್ ಸಿಗುತ್ತೆ. ರಸನಲ್ಲಿ ಬ್ರೆಡ್ನ ಕಲಿಯಪ್ ಅಂತ ಕರೀತಾರೆ. ಅದೇ ರೀತಿಯಾದ ರೆಡಿಮೇಡ್ ಚಪಾತಿ ಸಹ ಸಿಗುತ್ತೆ. ನೀವು ಎಮರ್ಜೆನ್ಸಿಗೆ ಇದನ್ನ ಬೇಯಿಸ್ಕೊಂಡು ಊಟ ಮಾಡಿದ್ರೆ ಸಾಕು. ಐಸ್ ಕ್ರೀಮ್ಸ್, ಕೂಲ್ ಡ್ರಿಂಕ್ಸ್, ಇಂಡಿಯನ್ ಬ್ರ್ಯಾಂಡ್ ಫ್ರೆಂಡ್ಸ್. ಸ್ನಿಕರ್ಸ್ ಚಾಕ್ಲೇಟ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಎಗ್ಸ್ ಇರುತ್ತೆ. ಇಲ್ಲಿ ಎಗ್ಸ್ನ ತಗೊಳ್ಳುವಾಗ ಜಾಸ್ತಿ ಪ್ರೋಟೀನ್ಸ್, ಮತ್ತೆ ನಾವು ಇಂಡಿಯನ್ ಥರ ಎಗ್ ತಗೋಬೇಕಂದ್ರೆ ನಮ್ಮ ಸೀನಿಯರ್ಸ್ ಹೇಳ್ಕೊಟ್ಟಿರೋದು ನಮಗೆ C0 ಅನ್ನೋ ತಗೋಬೇಕಂತೆ. ಚಿಲ್ಲಿ ಸಹ ಮಸಾಲಾಸ್ ಎಲ್ಲ ಸಿಗುತ್ತೆ, ಆದರೆ ಇಂಡಿಯನ್ ಥರ ಸ್ಪೈಸೀಸ್ ಆಗಿರಲ್ಲ. ಇವರು ಉಪ್ಪು ಖಾರ ಎಲ್ಲ ಕಡಿಮೆ ಉಣ್ಣೋದ್ರಿಂದ ಖಾರ ಸ್ವಲ್ಪ ಕಡಿಮೆ ಇರುತ್ತೆ. ಎಲ್ಲ ರೀತಿ ಮಸಾಲಾನು ಸಿಗುತ್ತೆ. ಇವಾಗ ತರಕಾರಿ, ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಆಲೂಗಡ್ಡೆ, ಆಪಲ್ಸ್, ಆನಿಯನ್ಸ್, ಆರೆಂಜ್, ಇಲ್ಲಿ ಬಾಳೆಹಣ್ಣು ತೂಕಗಟ್ಟಲೆ ಕೊಡ್ತಾರೆ. ಒಂದು ಬಾಳೆಹಣ್ಣಿಗೆ ಎಷ್ಟು ಅಂತ ಇಲ್ಲ, ಇದು ಒಂದು ಮಿನಿಮಮ್ ಅಂತ ಒಂದು ಬಾಳೆಹಣ್ಣು 25 ರೂಪಾಯಿ ಸಿಗ್ತಿತ್ತು. ಸಿಗುತ್ತೆ. ಡ್ರ್ಯಾಗನ್ ಫ್ರೂಟ್ ಆಲ್ಸೋ ದೇರ್. ಟೊಮ್ಯಾಟೊ, ಸೌತೆಕಾಯಿ, ಕ್ಯಾರೆಟ್, ರೆಡ್ ಆನಿಯನ್, ಬೆಳ್ಳುಳ್ಳಿ, ಎಸೆನ್ಷಿಯಲ್ ಐಟಮ್ಸ್ ಫ್ರೆಂಡ್ಸ್. ಫೇಸ್ ವಾಶ್, ಕ್ರೀಮ್ಸ್, ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆದ ಕೋಲ್ಗೇಟ್ ಮತ್ತು ಸೆನ್ಸೊಡೈನ್ಸ್ ಎಲ್ಲ ಪೇಸ್ಟ್ ಸಹ ಸಿಗುತ್ತೆ ಫ್ರೆಂಡ್ಸ್. ಇಲ್ಲೆಲ್ಲ ಅಡಲ್ಟ್ ಡ್ರಿಂಕ್ಸ್ನ ಲೀಗಲ್ ಆಗಿ ಮಾರ್ತಾರೆ, ಎಲ್ಲ ಶಾಪ್ಗಳಲ್ಲೂ ಸಿಗ್ತಾ ಹೋಗುತ್ತೆ. ಹಾಗೆ ರೀತಿಯಾದಂಥ ಕೂಲ್ ಡ್ರಿಂಕ್ಸ್ ಸಹ ಸಿಗುತ್ತೆ, ಫ್ರೂಟ್ ಜ್ಯೂಸಸ್, ಸ್ಟ್ರಾಬೆರಿ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಪೆತ್ರುತ್ಕಾ. ಇಲ್ಲಿ ಭಾಳಷ್ಟು ಮಾರ್ಕೆಟ್ಸ್ ಇದೆ. ನನಗೆ ಟೈಮ್ ಸಿಕ್ಕರೆ ನಾನು ಅವನು ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.